ಪ್ರತಿ ಕ್ಷಣದ ಸುದ್ದಿಗಾಗಿ ಟಿವಿ9 ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತಿ. ಉಸಿರುಗಟ್ಟಿದ್ದಂತ ಆರ್ಥಿಕತೆಗೆ ನಿರ್ಮಲಾ ಸೀತಾರಾಮನ್ ಆಕ್ಸಿಜನ್. ಸಣ್ಣ ಕೈಗಾರಿಕೆಗಳಿಗೆ ಸಿಕ್ಕಿದ್ದಷ್ಟು ಜನಸಾಮಾನ್ಯರಿಗೆ ಹಂಚಿದ್ದಷ್ಟು. ಉತ್ಪಾದನಾ ವಲಯಕ್ಕೆ ಉತ್ತೇಜನ, ದೇಸಿ ಉದ್ಯಮಿಗಳಿಗೆ ಪ್ರಯೋಜನ, ದುಡಿಯುವಂತ ಕೈಗಳಿಗೆ ಪ್ಯಾಕೇಜ್ ಫಲ. ಇದು ಸ್ವದೇಶಿ ಅಭಿಯಾನಕ್ಕೆ ಜೀವ ಸಿಕ್ಕಿರುವಂಥದ್ದು. ತೆರಿಗೆದಾರರಿಗೆ ರಿಲೀಫ್ ಕೂಡ ಸಿಕ್ಕಿದೆ. ಇನ್ನು ಸರ್ಕಾರದ ಕೈಯಿಂದಲೇ ಬೀಳುತ್ತೆ ಇಪಿಎಫ್. ಮೋದಿ ಸರ್ಕಾರದ ಈ ಭರ್ಜರಿ ಪ್ಯಾಕೇಜ್ ಬಗ್ಗೆ ನೋಡೋಣ ನ್ಯಾಷನಲ್ ಎಕ್ಸ್‌ಪ್ರೆಸ್‌ನಲ್ಲಿ. ಪ್ರಧಾನಿ ನರೇಂದ್ರ ಮೋದಿ ನಿನ್ನೆ 20 ಲಕ್ಷ ಕೋಟಿ ಪ್ಯಾಕೇಜ್ ಘೋಷಿಸಿದ ಬೆನ್ನಲ್ಲೇ ಇವತ್ತು ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಸುದ್ದಿಗೋಷ್ಠಿ ನಡೆಸಿದ್ರು. ಈ ವೇಳೆ ಕೆಲ ವಲಯಗಳಿಗೆ ರಿಲೀಫ್ ನೀಡುವ ಯೋಜನೆ ಘೋಷಿಸಿದ್ರು. ಪ್ರಮುಖವಾಗಿ ದೇಶದಲ್ಲಿರೋ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳಿಗೆ 6 ರಿಲೀಫ್ ನೀಡಿದ್ದು, 45 ಲಕ್ಷ ಸಣ್ಣ ಕೈಗಾರಿಕೆಗಳಿಗೆ 3 ಲಕ್ಷ ಕೋಟಿ ರೂಪಾಯಿವರೆಗೆ ಸಾಲ ನೀಡುವ ಯೋಜನೆ ಘೋಷಿಸಿದ್ರು. ಸಾಲ ಮರುಪಾವತಿಗೆ 4 ವರ್ಷ ಕಾಲಾವಕಾಶ ನೀಡಿದ್ದಾರೆ. ಇನ್ನು ವಿದೇಶಿ ಗುತ್ತಿಗೆದಾರ ಕಂಪನಿಗಳ ಸ್ಪರ್ಧೆಯನ್ನ ತಡೆಯಲು ಕೇಂದ್ರ ಸರ್ಕಾರ 200 ಕೋಟಿ ರೂಪಾಯಿವರೆಗಿನ ಯೋಜನೆಗಳಿಗೆ ಜಾಗತಿಕ ಟೆಂಡರ್ ಕರೆಯದಂತೆ ನಿರ್ಧರಿಸಿದೆ. ಹೀಗಾಗಿ ಕೇಂದ್ರದ ಯೋಜನೆಗಳ ಟೆಂಡರ್ನಲ್ಲಿ ವಿದೇಶಿ ಕಂಪನಿಗಳು ಭಾಗವಹಿಸುವಾಗಿಲ್ಲ. ಇದರಿಂದ ಸಣ್ಣ ಕೈಗಾರಿಕೆಗಳಿಗೆ ಆದ್ಯತೆ ಸಿಗಲಿದ್ದು, ದೇಶದ ಸಣ್ಣ ಉದ್ಯಮಿಗಳಿಗೆ ಟೆಂಡರ್ದಾರರಿಗೆ ಅನುಕೂಲವಾಗಲಿದೆ. ಇನ್ನು ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳಿಗೆ ಅಡಮಾನವಿಲ್ಲದೆ ಸಾಲ ಕೊಡಲು ಕೇಂದ್ರ ಸರ್ಕಾರ ನಿರ್ಧರಿಸಿದೆ. ಸಂಕಷ್ಟದಲ್ಲಿರುವ ಸಣ್ಣ ಉದ್ದಿಮೆಗಳಿಗೆ 20,000 ಕೋಟಿ ಸಹಾಯಕ ಸಾಲ ನೀಡಲು ಮುಂದಾಗಿದ್ದು, ಸಣ್ಣ ಕೈಗಾರಿಕೆಗಳು ತಮ್ಮ ಕಾರ್ಮಿಕರಿಗೆ ಸಂಬಳ ಪಾವತಿಸಲು ಅವಶ್ಯವಿದ್ರೆ ತಕ್ಷಣ ಸಾಲ ಮಂಜೂರು ಮಾಡಲಾಗುತ್ತೆ. ಬ್ಯಾಂಕ್ಗಳು ನೀಡುವ ಸಾಲಕ್ಕೆ ಕೇಂದ್ರ ಸರ್ಕಾರವೇ ಗ್ಯಾರಂಟಿ ನೀಡಲಿದೆ. ₹15,000 ಒಳಗಿನ ಸಂಬಳ ಪಡೆಯುವವರಿಗೆ ಪಿಎಫ್ ಅನ್ನು ಮುಂದಿನ 3 ತಿಂಗಳು ಕೇಂದ್ರ ಸರ್ಕಾರವೇ ಇಪಿಎಫ್ ಪಾವತಿಸಲಿದೆ ಅಂತ ನಿರ್ಮಲಾ ಸೀತಾರಾಮನ್ ಘೋಷಣೆ ಮಾಡಿದ್ದಾರೆ. ಕಂಪನಿ ಮತ್ತು ನೌಕರರ ಪಾಲಿನ ಆಗಸ್ಟ್ ತಿಂಗಳವರೆಗಿನ ಹಣವನ್ನ ಕೇಂದ್ರ ಸರ್ಕಾರವೇ ಪಾವತಿಸಲಿದೆ. ಈ ಮೂಲಕ 72.5 ಲಕ್ಷ ಕಾರ್ಮಿಕರಿಗೆ ಇಪಿಎಫ್ನಿಂದ ಅನುಕೂಲ ಆಗಲಿದೆ. ಕೇಂದ್ರ ಸರ್ಕಾರ ಘೋಷಣೆ ಮಾಡಿರೋ ವಿಶೇಷ ಪ್ಯಾಕೇಜ್ನಲ್ಲಿ ವಿದ್ಯುತ್ ಉತ್ಪಾದನೆ ಹಾಗೂ ಸರಬರಾಜು ಮಾಡೋ ಕಂಪನಿಗಳಿಗೂ ರಿಲೀಫ್ ನೀಡಿದೆ. ಇಂದು ಈ ಬಗ್ಗೆ ಘೋಷಣೆ ಮಾಡಿದ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್, ವಿದ್ಯುತ್ ಸರಬರಾಜು ಕಂಪನಿಗಳಿಗೆ 90,000 ಕೋಟಿ ಅನುದಾನ ಘೋಷಣೆ ಮಾಡಿದ್ರು. ಈ ಪ್ಯಾಕೇಜ್ನಿಂದಾಗಿ ವಿದ್ಯುತ್ ಸರಬರಾಜು ಹಾಗೂ ಉತ್ಪಾದನಾ ಕಂಪನಿಗಳಿಗೆ ಅನುಕೂಲವಾಗಲಿದೆ. ಸರ್ಕಾರಿ ಗುತ್ತಿಗೆದಾರರಿಗೆ ಕೇಂದ್ರ ಸರ್ಕಾರ ರಿಲೀಫ್ ನೀಡಿದೆ. ಈ ಬಗ್ಗೆ ಸುದ್ದಿಗೋಷ್ಠಿಯಲ್ಲಿ ಘೋಷಣೆ ಮಾಡಿದ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್, ಗುತ್ತಿಗೆದಾರರು ಬಾಕಿ ಉಳಿಸಿಕೊಂಡಿರುವ ಯೋಜನೆಗಳನ್ನು ಮುಗಿಸಲು 6 ತಿಂಗಳು ಹೆಚ್ಚುವರಿ ಕಾಲಾವಕಾಶ ನೀಡಿದ್ರು. ಇದರ ಜೊತೆಗೆ ಗುತ್ತಿಗೆದಾರರು ನೀಡಿರುವ ಬ್ಯಾಂಕ್ ಗ್ಯಾರಂಟಿಯನ್ನು ಮರುಪಾವತಿ ಮಾಡಬೇಕು. ಹಂತ ಹಂತವಾಗಿ ನಿರ್ಮಾಣ ಕೆಲಸ ಮುಗಿದಾಗ ಬ್ಯಾಂಕ್ ಗ್ಯಾರಂಟಿ ವಾಪಸ್ ನೀಡಬೇಕು ಅಂತ ಹೇಳಿದ್ರು. ದೇಶದಲ್ಲಿ ಆರ್ಥಿಕ ಪುನಶ್ಚೇತನಕ್ಕೆ ಪ್ರಧಾನಿ ಮೋದಿ ಘೋಷಣೆ ಮಾಡಿರೋ 20 ಲಕ್ಷ ಕೋಟಿ ಪ್ಯಾಕೇಜ್ನ ಮೊದಲ ಇಂಪ್ಯಾಕ್ಟ್ ಷೇರು ಮಾರುಕಟ್ಟೆ ಮೇಲಾಗಿದೆ. ಇಂದು ದಿನದ ವಹಿವಾಟು ಆರಂಭದಲ್ಲೇ ಷೇರು ಮಾರುಕಟ್ಟೆ ಚೇತರಿಸಿದ್ದು, ಸೆನ್ಸೆಕ್ಸ್ 1,400 ಅಂಕಗಳಷ್ಟು ಚೇತರಿಕೆ ಕಂಡಿದೆ. ಇನ್ನು ನಿಫ್ಟಿ ಕೂಡ 9,400 ಅಂಕಗಳಷ್ಟು ಹೆಚ್ಚಳವಾಗಿದೆ. ಕುಸಿದಿರೋ ಆರ್ಥಿಕತೆ ಮೇಲಕ್ಕೆತ್ತಲು ಪ್ರಧಾನಿ ಮೋದಿ ಪ್ಯಾಕೇಜ್ ಘೋಷಿಸಿದ ಬೆನ್ನಲ್ಲೇ ಈ ಬೆಳವಣಿಗೆ ನಡೆದಿದೆ.
ನಿನ್ನೆ ದೇಶವನ್ನುದ್ದೇಶಿಸಿ ಭಾಷಣ ಮಾಡಿದ ಪ್ರಧಾನಿ ನರೇಂದ್ರ ಮೋದಿ ಸ್ವದೇಶಿ ಉತ್ಪನ್ನಗಳ ಖರೀದಿ ಹಾಗೂ ಉತ್ಪಾದನೆಗೆ ಹೆಚ್ಚು ಒತ್ತು ಕೊಡಬೇಕು ಅಂತ ಕರೆ ಕೊಟ್ಟಿದ್ರು. ಇದರ ಬೆನ್ನಲ್ಲೇ ಗೃಹ ಸಚಿವಾಲಯ ವಿಶೇಷ ಆದೇಶವೊಂದನ್ನ ಹೊರಡಿಸಿದೆ. ಇನ್ಮುಂದೆ ಕೇಂದ್ರ ಸಶಸ್ತ್ರ ಪೊಲೀಸ್ ಪಡೆ ಕ್ಯಾಂಟೀನ್ನಲ್ಲಿ ಸ್ವದೇಶಿ ವಸ್ತುಗಳನ್ನೇ ಮಾರಾಟ ಮಾಡಬೇಕಿದೆ. ಜೂನ್ 1ರಿಂದ ಸ್ಥಳೀಯವಾಗಿ ಸಿಗೋ ಉತ್ಪನ್ನಗಳನ್ನು ಮಾರಾಟ ಮಾಡಬೇಕು ಅಂತ ಗೃಹ ಸಚಿವಾಲಯ ಆದೇಶ ನೀಡಿದೆ. ದೇಶದಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಲೇ ಇದೆ. ಕಳೆದ 24 ಗಂಟೆಗಳಲ್ಲಿ ದೇಶದಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಲೇ ಇದೆ. ಕಳೆದ 24 ಗಂಟೆಗಳಲ್ಲಿ ಬರೋಬ್ಬರಿ 3,525 ಜನರಿಗೆ ಸೋಂಕು ತಗುಲಿದೆ. ಈ ಮೂಲಕ ದೇಶಾದ್ಯಂತ ಒಟ್ಟು ಸೋಂಕಿತರ ಸಂಖ್ಯೆ 74,281 ಆಗಿದೆ. ಇನ್ನು ಕಳೆದ 24 ಗಂಟೆಗಳಲ್ಲಿ 122 ಜನರು ಕೊರೋನಾಗೆ ಬಲಿಯಾಗಿದ್ದಾರೆ. ಇದೀಗ ಭಾರತದಲ್ಲಿ ಕೊರೋನಾಗೆ ಬಲಿಯಾದವರ ಸಂಖ್ಯೆ 2,415ಕ್ಕೆ ಏರಿಕೆಯಾಗಿದೆ. ಇನ್ನು ರಾಜ್ಯಕ್ಕೆ ಇವತ್ತು ಆಘಾತ ಕೊಟ್ಟಿದೆ ಕೊರೋನಾ. ಇವತ್ತೊಂದೇ ದಿನ 34 ಜನರಿಗೆ ಡೆಡ್ಲಿ ವೈರಸ್ ಅಂಟಿದೆ. ಬೀದರ್ ಜಿಲ್ಲೆಯನ್ನು ಒಂದು ಕಡೆ ಹಿಂಡಿ ಹಿಪ್ಪೆ ಮಾಡಿದೆ ಡೆಡ್ಲಿ ವೈರಸ್. ಇನ್ನು ಕಲಬುರಗಿಯಲ್ಲಿ 8, ಹಾಸನದಲ್ಲಿ 4 ಸೋಂಕಿನ ಸುಳಿಸುತ್ತಿದೆ. ಹಾಗಾದ್ರೆ ಇನ್ನು ಯಾವ್ಯಾವ ಜಿಲ್ಲೆಗಳಲ್ಲಿ ಹೆಮ್ಮಾರಿ ಕೇಕೆ ಹಾಕಿದೆ? ಬನ್ನಿ ನೋಡೋಣ ಕೊರೋನಾ ಕೇಸ್ ಎಕ್ಸ್‌ಪ್ರೆಸ್‌ನಲ್ಲಿ. ರಾಜ್ಯದಲ್ಲಿ ಇಂದು ಒಂದೇ ದಿನ 26 ಹೊಸ ಕೇಸ್ಗಳು ಪತ್ತೆಯಾಗಿವೆ. ಈ ಮೂಲಕ ಕರ್ನಾಟಕದಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ 951ಕ್ಕೆ ಏರಿಕೆಯಾಗಿದೆ. ಬೀದರ್ನಲ್ಲಿ 11 ಜನರಿಗೆ ಸೋಂಕು ತಗುಲಿದೆ. ಇನ್ನು ಹಾಸನದಲ್ಲಿ 4, ಕಲಬುರಗಿ, ದಾವಣಗೆರೆ, ವಿಜಯಪುರ ಹಾಗೂ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ತಲಾ ಒಬ್ಬರಿಗೆ ಕೊರೋನಾ ಸೋಂಕು ತಗುಲಿದೆ. ಇನ್ನು ರಾಜ್ಯದಲ್ಲಿ ಕೊರೋನಾ ಸೋಂಕಿಗೆ ಇವತ್ತು 2 ಬಲಿಯಾಗಿದ್ದಾರೆ. ಕಲಬುರಗಿ ಹಾಗೂ ದಕ್ಷಿಣ ಕನ್ನಡದಲ್ಲಿ 2 ಮೃತಪಟ್ಟಿದ್ದಾರೆ. ಬೀದರ್ ಜಿಲ್ಲೆಯಲ್ಲಿ ಇಂದು ಒಂದೇ ದಿನ ಬರೋಬ್ಬರಿ 11 ಜನರಿಗೆ ಕೊರೋನಾ ಸೋಂಕು ತಗುಲಿದೆ. ಈ ಮೂಲಕ ಬೀದರ್ನಲ್ಲಿ ಕೊರೋನಾ ಪೀಡಿತರ ಸಂಖ್ಯೆ 40ಕ್ಕೆ ಏರಿಕೆಯಾಗಿದೆ. ಜಿಲ್ಲೆಯ 8 ಮಹಿಳೆಯರು ಹಾಗೂ 3 ಪುರುಷರಿಗೆ ಕೊರೋನಾ ಪಾಸಿಟಿವ್ ಬಂದಿದೆ. ಸೋಂಕಿತ 11 ಜನರು ಬೀದರ್ ಓಲ್ಡ್ ಸಿಟಿ ನಿವಾಸಿಗಳಾಗಿದ್ದು ಕಂಟೈನ್ಮೆಂಟ್ ಝೋನ್ಗೆ ತೆರಳಿದ್ದ ಪರಿಣಾಮ ಸೋಂಕು ತಗುಲಿದೆ. ಹಾಸನ ಜಿಲ್ಲೆಯಲ್ಲಿ ಮತ್ತೆ 4 ಕೊರೋನಾ ಸೋಂಕು ತಗುಲಿದೆ. ಒಂದೇ ಕುಟುಂಬದ 4 ಕೊರೋನಾ ಪಾಸಿಟಿವ್ ಬಂದಿದೆ. ನಿನ್ನೆ ರಾತ್ರಿ ಮಹಾರಾಷ್ಟ್ರದಿಂದ ಬಂದಿದ್ದ ತಂದೆ ತಾಯಿ ಹಾಗೂ 2 ಮಕ್ಕಳಲ್ಲಿ ಕೊರೋನಾ ಸೋಂಕು ಇರುವುದು ದೃಢವಾಗಿದೆ. ಈ ಮೂಲಕ ಹಾಸನ ಜಿಲ್ಲೆಯಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ 9ಕ್ಕೆ ಏರಿಕೆಯಾಗಿದೆ. ನಿನ್ನೆಯಷ್ಟೇ ಮತ್ತೊಂದು ಕುಟುಂಬದ 5 ಕೊರೋನಾ ಸೋಂಕು ಇರುವುದು ಪತ್ತೆಯಾಗಿತ್ತು. ರಾಜ್ಯದಲ್ಲಿ ಮೊದಲ ಸಾವು ಸಂಭವಿಸಿರುವ ಕಲಬುರಗಿಯಲ್ಲಿ ಕೊರೋನಾ ಅಟ್ಟಹಾಸ ಮುಂದುವರೆದಿದೆ. ಇಂದು ಕೊರೋನಾ ಸೋಂಕಿಗೆ ಮತ್ತೊಬ್ಬ ವೃದ್ಧ ಬಲಿಯಾಗಿದ್ದಾರೆ. ಉಸಿರಾಟದ ಸಮಸ್ಯೆಯಿಂದ ಬಳಲುತ್ತಿದ್ದ 60 ವರ್ಷದ ವೃದ್ಧ ಮೃತಪಟ್ಟಿದ್ದಾರೆ. ಮೇ 11ರಂದು ಉಸಿರಾಟದ ಸಮಸ್ಯೆಯ ಹಿನ್ನೆಲೆಯಲ್ಲಿ ಜಿಲ್ಸ್ ಆಸ್ಪತ್ರೆಗೆ ಕರೆದೊಯ್ಯುವ ಮಾರ್ಗಮಧ್ಯೆ ವೃದ್ಧ ಮೃತಪಟ್ಟಿದ್ದಾರೆ. ಕಲಬುರಗಿ ನಗರದ ನಿವಾಸಿಯಾಗಿರುವ 60 ವರ್ಷದ ವೃದ್ಧ ಕಂಟೈನ್ಮೆಂಟ್ ಝೋನ್ನ ಮನೆಯಲ್ಲಿ ವಾಸ ಮಾಡುತ್ತಿದ್ದರು. ಬೆಣ್ಣೆನಗರಿ ದಾವಣಗೆರೆಗೆ ಕೊರೋನಾ ಕಂಟಕ ಸದ್ಯಕ್ಕೆ ತಪ್ಪಿಲ್ಲ. ಜಿಲ್ಲೆಯಲ್ಲಿ ಮತ್ತೆ 2 ಕೊರೋನಾ ಸೋಂಕು ತಗುಲಿದೆ. ಈ ಮೂಲಕ ದಾವಣಗೆರೆಯಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ 85ಕ್ಕೆ ಏರಿಕೆಯಾಗಿದೆ. 993ನೇ ಕೊರೋನಾ ಸೋಂಕಿತೆ 33 ವರ್ಷದ ಮಹಿಳೆಯಾಗಿದ್ದು 934ನೇ ಕೊರೋನಾ ಸೋಂಕಿತ 11 ವರ್ಷದ ಬಾಲಕನಾಗಿದ್ದಾರೆ. 695ನೇ ಸೋಂಕಿತರ ಸಂಪರ್ಕದಿಂದ 2 ಕೊರೋನಾ ಸೋಂಕು ತಗುಲಿದೆ. ವಿಜಯಪುರ ಜಿಲ್ಲೆಯಲ್ಲಿ ಕೊರೋನಾ ವೈರಸ್ ಮತ್ತೆ ಅಟ್ಟಹಾಸ ಮೆರೀತಾ ಇದೆ. ಇಂದು ಮತ್ತೆ 2 ಕೊರೋನಾ ಸೋಂಕು ತಗುಲಿದೆ. ವಿಜಯಪುರ ಜಿಲ್ಲೆಯಲ್ಲಿ ಈಗಾಗಲೇ 50 ಜನರು ಕೊರೋನಾ ಸೋಂಕಿಗೆ ಒಳಗಾಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಇದೀಗ ಮತ್ತೆ 2 ಸೋಂಕು ತಗುಲಿದೆ. ಇಂದು 30 ವರ್ಷದ ಹಾಗೂ 18 ವರ್ಷದವರಿಗೆ ಕೊರೋನಾ ಸೋಂಕು ತಗುಲಿದೆ. ಇವರಿಬ್ಬರು ಮುಂಬೈನಿಂದ ವಿಜಯಪುರಕ್ಕೆ ಬಂದಿದ್ರು. ಉತ್ತರ
ಕನ್ನಡ ಜಿಲ್ಲೆಯಲ್ಲಿ ಮತ್ತೆ ಇಬ್ಬರಿಗೆ ಕೊರೋನಾ ದೃಢಗೊಂಡಿದೆ. ಈ ಮೂಲಕ ಜಿಲ್ಲೆಯಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ 41ಕ್ಕೆ ಏರಿಕೆಯಾಗಿದೆ. 929ನೇ ಕೊರೋನಾ ಸೋಂಕಿತ 2 ವರ್ಷದ ಹೆಣ್ಣು ಮಗುವಾಗಿದ್ದು 776ನೇ ಸೋಂಕಿತರ ಸಂಪರ್ಕದಿಂದ ಮಗುವಿಗೆ ವೈರಸ್ ಬಂದಿದೆ. ಇನ್ನು 946ನೇ ಕೊರೋನಾ ಸೋಂಕಿತ 26 ವರ್ಷದ ವ್ಯಕ್ತಿಯಾಗಿದ್ದು ಮಹಾರಾಷ್ಟ್ರದ ರತ್ನಗಿರಿಗೆ ಪ್ರಯಾಣ ಮಾಡಿ ವಾಪಸ್ ಬಂದಿದ್ರು. ಮೇ 5ರಂದು ಬಂದಿದ್ದ ವ್ಯಕ್ತಿಯನ್ನ ಕ್ವಾರಂಟೈನ್ ಕೇಂದ್ರದಲ್ಲಿ ಇಡಲಾಗಿತ್ತು. ಬಳ್ಳಾರಿ ಜಿಲ್ಲೆಯಲ್ಲಿ ಯುವತಿಗೆ ಕೊರೋನಾ ಸೋಂಕು ತಗುಲಿದೆ. ಚಿಕಿತ್ಸೆ ಪಡೆದಿದ್ದ 18 ವರ್ಷದ ಯುವತಿಗೆ ಕೊರೋನಾ ಪಾಸಿಟಿವ್ ರಿಪೋರ್ಟ್ ಬಂದಿದೆ. ಈ ಮೂಲಕ ಜಿಲ್ಲೆಯಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ 17ಕ್ಕೆ ಏರಿಕೆಯಾಗಿದೆ. ತೀವ್ರ ಉಸಿರಾಟದ ಸಮಸ್ಯೆಯಿಂದ ಯುವತಿ ಆಸ್ಪತ್ರೆಗೆ ದಾಖಲಾಗಿದ್ಲು. ಸ್ಯಾಂಪಲ್ ಪರೀಕ್ಷೆ ಮಾಡಿದಾಗ ಕೊರೋನಾ ಇರುವುದು ದೃಢವಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಹಿಳೆಯೊಬ್ಬರಿಗೆ ಕೊರೋನಾ ಸೋಂಕು ತಗುಲಿದೆ. ಮಂಗಳೂರು ಹೊರವಲಯದ ಉಳ್ಳಾಳದ ಮಹಿಳೆಗೆ ಕೊರೋನಾ ಸೋಂಕು ಇರುವುದು ದೃಢವಾಗಿದೆ. 38 ವರ್ಷದ ಮಹಿಳೆ ಮಂಗಳೂರಿನ ಫಸ್ಟ್ ನ್ಯೂರೋ ಆಸ್ಪತ್ರೆಗೆ ಮಗಳನ್ನ ಚಿಕಿತ್ಸೆಗೆ ಕರ್ಕೊಂಡು ಹೋಗಿದ್ಲು. ಚಿಕಿತ್ಸೆ ಬಳಿಕ ಮಹಿಳೆಗೆ ಹೋಮ್ ಕ್ವಾರಂಟೈನ್ ಸೂಚಿಸಲಾಗಿತ್ತು. ಇದೀಗ ಮಹಿಳೆಗೆ ಕೊರೋನಾ ಸೋಂಕು ಇರೋದು ದೃಢವಾಗಿದೆ. ಇನ್ನು ಕರಾವಳಿಯ ಜೀವ ಹಿಂಡ್ತಾ ಇದೆ ಫಸ್ಟ್ ನ್ಯೂರೋ ಆಸ್ಪತ್ರೆ. ಕಲಬುರಗಿಯಲ್ಲಿ ವೈದ್ಯರಿಗೂ ಕೂಡ ಅಂಟಿತ್ತು ಹೆಮ್ಮಾರಿ. ಇಡೀ ಬೆಂಗಳೂರಿಗೆ ಭೀತಿ ಹುಟ್ಟಿಸಿದಂತ ಸೋಂಕಿತ ಒಬ್ಬ. ಹಾಸನದಲ್ಲಿ ಕುಟುಂಬಗಳಿಗೆ ಎದುರಾಗ್ತಿದೆ ಕುತ್ತು. ಹೀಗೆ ರಾಜ್ಯದ ಹಾಟ್ಸ್ಪಾಟ್ ಜಿಲ್ಲೆಗಳ ಕಂಪ್ಲೀಟ್ ಸ್ಟೋರಿ ಏನು ಬನ್ನಿ ನೋಡೋಣ. ಮಹಾಮಾರಿ ಕೊರೋನಾ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮತ್ತೊಂದು ಬಲಿ ಪಡೆದಿದೆ. ಮಂಗಳೂರು ನಗರದ ಬೇಳೂರಿನ 58 ವರ್ಷದ ಮಹಿಳೆ ಕೊರೋನಾಗೆ ಬಲಿಯಾಗಿದ್ದಾರೆ. ಈ ಮೂಲಕ ದಕ್ಷಿಣ ಕನ್ನಡದಲ್ಲಿ ಕೊರೋನಾ ಸೋಂಕಿಗೆ 4ನೇ ಬಲಿಯಾಗಿದೆ. ಏಪ್ರಿಲ್ 30ರಂದು ಈ ಮಹಿಳೆಗೆ ಕೊರೋನಾ ಇರುವುದು ದೃಢವಾಗಿತ್ತು. ಮಂಗಳೂರಿನ ಕೋವಿಡ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ರು. ಮೃತ ಮಹಿಳೆ ಮೆದುಳು ಸಂಬಂಧಿತ ಕಾಯಿಲೆಯಿಂದ ಕೂಡ ಬಳಲ್ತಾ ಇದ್ರು. ಮಂಗಳೂರಿನ ಉಳ್ಳಾಳ ಮೂಲದ ಮಹಿಳೆಗೆ ಫಸ್ಟ್ ನ್ಯೂರೋ ಆಸ್ಪತ್ರೆಯಿಂದಲೇ ಕೊರೋನಾ ಸೋಂಕು ತಗುಲಿದೆ. ಏಪ್ರಿಲ್ 20ರಿಂದ 22ರವರೆಗೆ ಮಹಿಳೆಯ ಪುತ್ರಿಗೆ ಫಸ್ಟ್ ನ್ಯೂರೋ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗಿತ್ತು. ಮಗಳ ಜೊತೆಗೆ ತಾಯಿ ಕೂಡ ಫಸ್ಟ್ ನ್ಯೂರೋ ಆಸ್ಪತ್ರೆಯಲ್ಲಿ ಉಳಿದುಕೊಂಡಿದ್ರು. ಇದೀಗ ಆಸ್ಪತ್ರೆಗೆ ತೆರಳಿದ ಮಹಿಳೆಗೂ ಕೊರೋನಾ ಇರುವುದು ದೃಢವಾಗಿದೆ. ಆಸ್ಪತ್ರೆಗೆ ಭೇಟಿ ನೀಡಿದ ಬಳಿಕ ಹೋಮ್ ಕ್ವಾರಂಟೈನ್ನಲ್ಲಿ ಇರುವಂತೆ ಮಹಿಳೆಗೆ ಸೂಚಿಸಲಾಗಿತ್ತು. ದಕ್ಷಿಣ ಕನ್ನಡ ಜಿಲ್ಲೆಯ ಉಳ್ಳಾಳದ ಮಹಿಳೆಗೆ ಕೊರೋನಾ ಸೋಂಕು ದೃಢವಾದ ಹಿನ್ನೆಲೆಯಲ್ಲಿ ಮಹಿಳೆ ವಾಸ ಮಾಡುತ್ತಿದ್ದ ಏರಿಯಾ ಸೀಲ್ ಡೌನ್ ಮಾಡಲಾಗಿದೆ. ಉಳ್ಳಾಳದ ಸೋಮೇಶ್ವರ ಬಳಿಯ ಗ್ರಾಮಕ್ಕೆ ತೆರಳಿದ್ದ ಆರೋಗ್ಯ ಅಧಿಕಾರಿಗಳು ಏರಿಯಾ ಸೀಲ್ ಡೌನ್ ಮಾಡಿದ್ರು. ಬಳಿಕ ಮನೆಯಿಂದ ಯಾರೂ ಹೊರಬಾರದಂತೆ ಅಧಿಕಾರಿಗಳು ಮೈಕ್ ಮೂಲಕ ಅನೌನ್ಸ್ ಮಾಡಿದ್ರು. ಇಂದು ಬೀದರ್ನಲ್ಲಿ 11 ಜನರಿಗೆ ಕೊರೋನಾ ಕಾಣಿಸಿಕೊಂಡಿದ್ದು ಅವರೆಲ್ಲರೂ ಕಂಟೈನ್ಮೆಂಟ್ ಝೋನ್ಗೆ ಭೇಟಿ ನೀಡಿದ್ರು. ಕಂಟೈನ್ಮೆಂಟ್ ಝೋನ್ನಲ್ಲಿದ್ದ ಸೋಂಕಿತರ ದ್ವಿತೀಯ ಸಂಪರ್ಕಕ್ಕೆ ಬಂದಿದ್ದ ಇವರಿಗೆ ಕೊರೋನಾ ವಕ್ಕರಿಸಿದೆ. ಇವರ ಪ್ರಾಥಮಿಕ ಸಂಪರ್ಕಿತರು ತಬ್ಲಿಗ್ ಸದಸ್ಯರಾಗಿದ್ದು ಅಹಮದಾಬಾದ್ನಿಂದ ವಾಪಸ್ ಬಂದಿದ್ರು. ಇಂದು ಪತ್ತೆಯಾದ ಸೋಂಕಿತರಲ್ಲಿ 8 ಮಹಿಳೆಯರು ಹಾಗೂ 3 ಪುರುಷರಿದ್ದಾರೆ. ಕಲಬುರಗಿ ಜಿಲ್ಲೆಯಲ್ಲಿ ವೈದ್ಯರಿಗೆ ಕೊರೋನಾ ಸೋಂಕು ತಗುಲಿದೆ. ಕಲಬುರಗಿ ನಗರದಲ್ಲಿ ಇಎನ್ಟಿ ಕ್ಲಿನಿಕ್ ನಡೆಸಿದ್ದ 45 ವರ್ಷದ ವೈದ್ಯನಿಗೆ ಕೊರೋನಾ ಇರುವುದು ದೃಢವಾಗಿದೆ. ಮೆಡಿಕಲ್ ರೆಪ್ ಆಗಿರೋ ಯುವಕನೊಬ್ಬ ಈ ವೈದ್ಯನ ಬಳಿ ಗಂಟಲು ನೋವಿಗೆ ಚಿಕಿತ್ಸೆ ಪಡೆದಿದ್ದ. ಇದೀಗ ವೈದ್ಯನಿಗೂ ಕೊರೋನಾ ಬಂದಿದೆ. ಇನ್ನು ಈ ವೈದ್ಯ ಪ್ರತಿನಿತ್ಯ 24ಕ್ಕೂ ಹೆಚ್ಚು ರೋಗಿಗಳಿಗೆ ಚಿಕಿತ್ಸೆ ನೀಡಿದ್ದಾರೆ. ಕ್ಲಿನಿಕ್ ಸಿಬ್ಬಂದಿಯನ್ನ ಸದ್ಯ ಕ್ವಾರಂಟೈನ್ ಮಾಡಲಾಗಿದೆ. ಹಾಸನ ಜಿಲ್ಲೆಯಲ್ಲಿ ಕುಟುಂಬಗಳನ್ನೇ ಕೊರೋನಾ ಸೋಂಕು ಟಾರ್ಗೆಟ್ ಮಾಡುತ್ತಿದೆ. ನಿನ್ನೆಯಷ್ಟೇ ಒಂದೇ ಕುಟುಂಬದ 5ರಲ್ಲಿ ಸೋಂಕು ಕಾಣಿಸಿಕೊಂಡು ಆತಂಕ ಸೃಷ್ಟಿಸಿತ್ತು. ಇವತ್ತು ಮತ್ತೊಂದು ಕುಟುಂಬದ 4ವರಿಗೆ ಕೊರೋನಾ ಇರುವುದು ದೃಢವಾಗಿದೆ. ಮಹಾರಾಷ್ಟ್ರದಿಂದ ನಿನ್ನೆ ರಾತ್ರಿ ಹಾಸನಕ್ಕೆ ಬಂದಿದ್ದ ಕುಟುಂಬದ ಎಲ್ಲರಿಗೂ ಕೊರೋನಾ ತಗುಲಿದೆ. ತಂದೆ ತಾಯಿ ಹಾಗೂ 2 ಮಕ್ಕಳಿಗೆ ವೈರಸ್ ಅಟ್ಯಾಕ್ ಆಗಿದೆ. ನಿನ್ನೆ ರಾತ್ರಿಯೇ 4ರ ಕೊರೋನಾ ಟೆಸ್ಟ್ ಮಾಡಲಾಗಿತ್ತು. ಬೆಂಗಳೂರಿನ ಶಿವಾಜಿನಗರದ ಪಕ್ಕದ ಬೇರೆ ಏರಿಯಾಗಳಿಗೂ ಕೊರೋನಾ ವ್ಯಾಪಿಸುತ್ತಾ ಅನ್ನೋ ಆತಂಕ ಶುರುವಾಗಿದೆ. ಚಾಂದಿನಿ ಚೌಕ್ನ ಪಕ್ಕದಲ್ಲೇ ಇರುವ ರಾಜೀವ್ ಗಾಂಧಿ ಕಾಲೋನಿಗೂ ಸೋಂಕು ಹರಡೋ ಭೀತಿಯಲ್ಲಿ ಮುನ್ನೆಚ್ಚರಿಕೆಯಿಂದಾಗಿ ಏರಿಯಾ ಬಂದ್ ಮಾಡಲಾಗಿದೆ. ಕೊರೋನಾ ಸೋಂಕು ಹರಡೋ ಭೀತಿ ಹಿನ್ನೆಲೆಯಲ್ಲಿ ಕ್ವೀನ್ಸ್ ರೋಡ್ ಹಾಗೂ ರಾಜೀವ್ ಗಾಂಧಿ ಕಾಲೋನಿಗೆ ಬ್ಯಾರಿಕೇಡ್ ಹಾಕಲಾಗಿದ್ದು ವಾಹನ ಸಂಚಾರ ನಿರ್ಬಂಧಿಸಲಾಗಿದೆ.
ಮಂಗಮ್ಮನಪಾಳ್ಯದಲ್ಲಿ ಮತ್ತೊಬ್ಬ ಸೂಪರ್ ಸ್ಪ್ರೆಡರ್ ಪತ್ತೆಯಾಗಿದ್ದಾನೆ. ಕಳೆದ 4 ದಿನದಿಂದ ಜ್ವರದಿಂದ ಬಳಲುತ್ತಿದ್ದ ವ್ಯಕ್ತಿ ಮನೆ ಬಳಿಯ ಸೌಮ್ಯ ಕ್ಲಿನಿಕ್ನಲ್ಲಿ 3 ದಿನದಿಂದ ಚಿಕಿತ್ಸೆ ಪಡೆದಿದ್ದ. ಆದರೆ ಬಳಿಕ ಕ್ಲಿನಿಕ್ ವೈದ್ಯರು ರಾಜೀವ್ ಗಾಂಧಿ ಆಸ್ಪತ್ರೆಯಲ್ಲಿ ಚೆಕ್ ಮಾಡಿಸುವಂತೆ ಸೂಚನೆ ಕೊಟ್ಟಿದ್ದಾರೆ. ಆತನ ಸ್ಯಾಂಪಲ್ ಪರೀಕ್ಷೆ ಮಾಡಿಸಿದಾಗ ಆತನಿಗೆ ಕೊರೋನಾ ಇರುವುದು ದೃಢವಾಗಿದೆ. ಹೀಗಾಗಿ ಈ ಸೋಂಕಿತ ಕ್ಲಿನಿಕ್ ವೈದ್ಯ ಸಹೋದರ ಕುಟುಂಬಸ್ಥರಿಗೂ ಸೋಂಕು ಹಂಚಿದ್ನ ಅನ್ನೋ ಆತಂಕ ಶುರುವಾಗಿದೆ. ಮಂಗಮ್ಮನಪಾಳ್ಯದಲ್ಲಿ ನಿನ್ನೆ ಒಬ್ಬ ಯುವಕನಿಗೆ ಕೊರೋನಾ ಕಾಣಿಸಿಕೊಂಡ ಹಿನ್ನೆಲೆಯಲ್ಲಿ ಆತನ ಸಂಪರ್ಕದಲ್ಲಿ ಇರುವವರನ್ನ ಕ್ವಾರಂಟೈನ್ ಮಾಡಲಾಗಿದೆ. ಇನ್ನು ಸೋಂಕಿತನ ಮನೆಯ ಅಕ್ಕಪಕ್ಕದ ರಸ್ತೆಗಳು ಬಂದ್ ಮಾಡಲಾಗಿದ್ದು, ಯಾರೂ ಹೊರಬರದಂತೆ ಕಟ್ಟೆಚ್ಚರ ವಹಿಸಲಾಗಿದೆ. ಜನರಲ್ಲಿ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಪ್ರತಿ ಅರ್ಧ ಗಂಟೆಗೆ ಮೈಕ್ನಲ್ಲಿ ಪೊಲೀಸರು ಅನೌನ್ಸ್ ಮಾಡುತ್ತಿದ್ದಾರೆ. ಅಲ್ಲದೆ ಸೋಂಕಿತ ವಾಸವಿದ್ದ ಏರಿಯಾದಲ್ಲಿ ಔಷಧಿ ಸಿಂಪಡಣೆ ಮಾಡಲಾಯಿತು. ಬೆಂಗಳೂರಿನ ಸ್ಟೋರಿಗಳ ಬಗ್ಗೆ ಹೇಳ್ತೀವಿ ಅಂತ ತಿಳಿಸಿದ್ವಿ. ಶಿವಾಜಿನಗರದಲ್ಲಿ ಹೌಸ್ ಕೀಪರ್ನಿಂದ ಹೆಚ್ಚಾಯಿತು ಆತಂಕ. ಇನ್ನು 62 ಜನರ ಗಂಟಲು ದ್ರವ ಪರೀಕ್ಷೆ ಕೂಡ ಆಗಿದೆ. ಆರೋಗ್ಯ ಇಲಾಖೆ ಅಧಿಕಾರಿಗಳಿಗೆ ಟೆನ್ಷನ್ ತಂದಂತ ಸೋಂಕಿತರ ಟ್ರಾವೆಲ್ ಹಿಸ್ಟ್ರಿ ಜೊತೆಗೆ ಪಾದರಾಯನಪುರದಲ್ಲಿ ಸಾಮೂಹಿಕ ಟೆಸ್ಟ್ ಅನ್ನ ಮಾಡ್ತಿರುವಂತದ್ದು ಯಾಕೆ? ಈ ಎಲ್ಲ ಸ್ಟೋರಿಯನ್ನು ನೋಡೋಣ ಕ್ವಿಕ್ ಒಂದು ರೌಂಡಪ್ನಲ್ಲಿ ಬೆಂಗಳೂರಿನ ಕೊರೋನಾ ಎಕ್ಸ್ಪ್ರೆಸ್ನಲ್ಲಿ. ಶಿವಾಜಿನಗರದಲ್ಲಿ ಹೌಸ್ ಕೀಪರ್ಗೂ ಕೊರೋನಾ ಪಾಸಿಟಿವ್ ಪತ್ತೆಯಾಗಿದ್ದೇ ತಡ ಆರೋಗ್ಯ ಇಲಾಖೆಯಲ್ಲೂ ಆತಂಕ ಹೆಚ್ಚಾಗಿದೆ. ಇಂದು ಮತ್ತೆ 22 ಜನರ ಗಂಟಲು ದ್ರವ ಪರೀಕ್ಷೆ ಮಾಡಲಾಗುತ್ತಿದ್ದು, ನಾಳೆ 20 ಹಾಗೂ ನಾಡಿದ್ದು 20 ಸ್ಯಾಂಪಲ್ ಪರೀಕ್ಷೆ ನಡೆಸಲಾಗುತ್ತೆ. ಹೌಸ್ ಕೀಪರ್ ಜೊತೆ ದ್ವಿತೀಯ ಕಾಂಟ್ಯಾಕ್ಟ್ ಹೊಂದಿದ್ದ 62 ಜನರ ಗಂಟಲು ದ್ರವ ಪರೀಕ್ಷೆಗೆ ನಿರ್ಧರಿಸಲಾಗಿದೆ. ಪ್ರಾಥಮಿಕ ಸಂಪರ್ಕದ 13 ಜನರಲ್ಲಿ 4 ಜನರಿಗೆ ಕೊರೋನಾ ಪಾಸಿಟಿವ್ ಕಂಡುಬಂದಿತ್ತು. ವಿದೇಶದಲ್ಲಿ ಸಿಲುಕಿದ್ದ ಭಾರತೀಯರ ಏರ್ ಲಿಫ್ಟ್ ಮಾಡಲಾಗಿದ್ದು, ಇಂದು ಸಂಜೆ 145 ಮಂದಿ ಕನ್ನಡಿಗರು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಬರುತ್ತಿದ್ದಾರೆ. ಸಿಂಗಾಪುರದಿಂದ ಕನ್ನಡಿಗರನ್ನ ಹೊತ್ತು 3ನೇ ವಿಮಾನ ಬೆಂಗಳೂರಿಗೆ ಬರುತ್ತಿದೆ. ಸಂಜೆ 7:45ಕ್ಕೆ ಕೆಎಲ್ಗೆ ಆಗಮಿಸುತ್ತಿದ್ದು, ಥರ್ಮಲ್ ಸ್ಕ್ರೀನಿಂಗ್ ಬಳಿಕ ಅಷ್ಟು ಜನರನ್ನ ಕ್ವಾರಂಟೈನ್ಗೆ ಕಳುಹಿಸಲಾಗುತ್ತೆ. ಹೊಂಗಸಂದ್ರ ವಾರ್ಡ್ನ ಮಂಗಮ್ಮನಪಾಳ್ಯದ ಒಂದೇ ಕುಟುಂಬದ 3ರಲ್ಲಿ ಸೋಂಕು ಪತ್ತೆಯಾಗಿತ್ತು. ನಿನ್ನೆ ಮದೀನಾ ನಗರದಲ್ಲಿ ಓರ್ವ ವ್ಯಕ್ತಿಗೂ ಸೋಂಕು ಕಾಣಿಸಿಕೊಂಡಿದ್ದರಿಂದ ಸೋಂಕಿತರ ಟ್ರಾವೆಲ್ ಹಿಸ್ಟರಿ ತಿಳಿಯದೆ ಅಧಿಕಾರಿಗಳು ತಲೆ ಕೆಡಿಸಿಕೊಂಡಿದ್ದಾರೆ. ಹೀಗಾಗಿ ಡಿಎಚ್ಒ ಗೂಳೂರು ಶ್ರೀನಿವಾಸ್ ಮತ್ತು ಡಿಎಸ್ಒ ಮನೋಹರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಮಂಗಮ್ಮನಪಾಳ್ಯದ ಗಲ್ಲಿಯಲ್ಲೂ ಕೊರೋನಾ ಭಯ ಕಾಡ್ತಿದೆ. ಮದೀನಾ ನಗರ ಟಿಪ್ಪು ಸರ್ಕಲ್ ನಿವಾಸಿ ಕಳೆದ 4 ದಿನಗಳಿಂದ ಜ್ವರದಿಂದ ಬಳಲುತ್ತಿದ್ದ ಮನೆ ಬಳಿಯ ಸೌಮ್ಯ ಕ್ಲಿನಿಕ್ನಲ್ಲಿ 3 ದಿನ ಚಿಕಿತ್ಸೆ ಪಡೆದಿದ್ದ. ನಂತರ ಕ್ಲಿನಿಕ್ ವೈದ್ಯರು ಬೇರೆ ಆಸ್ಪತ್ರೆಗೆ ಹೋಗೋಕೆ ಸೂಚನೆ ಕೊಟ್ಟರು. ರಾಜೀವ್ ಗಾಂಧಿ ಆಸ್ಪತ್ರೆಯಲ್ಲಿ ಚೆಕ್ ಮಾಡಿಸಿದಾಗ ಕೊರೋನಾ ಇರುವುದು ದೃಢವಾಗಿದೆ. ಹೀಗಾಗಿ ಕ್ಲಿನಿಕ್ ವೈದ್ಯ ಸಹೋದರ ಕುಟುಂಬಸ್ಥರಲ್ಲೂ ಕೊರೋನಾ ಆತಂಕ ಎದುರಾಗಿದೆ. ಪಾದರಾಯನಪುರದಲ್ಲಿ ಕೊರೋನಾ ಸೋಂಕಿತರು ಹೆಚ್ಚಾಗ್ತಿದ್ದಂತೆ ಇಂದಿನಿಂದ ಪಾದರಾಯನಪುರದಲ್ಲಿ ಸಾಮೂಹಿಕ ಸ್ವಾಬ್ ಟೆಸ್ಟ್ಗೆ ನಿರ್ಧರಿಸಲಾಗಿದೆ. ನಿನ್ನೆ 500 ಸ್ವಾಬ್ ಟೆಸ್ಟ್ ಕಿಟ್ಗಳು ಬಂದಿದ್ದು, ಮಧ್ಯಾಹ್ನದಿಂದ ಪ್ರತಿ ಮನೆಯಿಂದಲೂ ಸ್ವಾಬ್ ಟೆಸ್ಟ್ ಮಾಡಿಸಲಾಗುತ್ತಿದೆ. ಏರಿಯಾದಲ್ಲಿ ಸುಮಾರು 7,000 ಮನೆಗಳಿದ್ದು, ಎಲ್ಲರಿಗೂ ಗಂಟಲು ದ್ರವ ಪರೀಕ್ಷೆ ಮಾಡಲಾಗುತ್ತೆ. ಬಿಬಿಎಂಪಿಗೆ ಕ್ವಾರಂಟೈನ್ ವಿಚಾರವೇ ದೊಡ್ಡ ತಲೆನೋವಾಗಿದೆ. ಪಾದರಾಯನಪುರದ ಜನರನ್ನ ಜಗಜೀವನ್ ರಾಮ್ ವಾರ್ಡ್ನಲ್ಲಿ ಕ್ವಾರಂಟೈನ್ ಮಾಡೋಕೆ ಸಿದ್ಧತೆ ನಡೆದಿತ್ತು. ಇದಕ್ಕೆ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದು, ನಮ್ಮ ಏರಿಯಾದಲ್ಲಿ ಕ್ವಾರಂಟೈನ್ ಮಾಡಬೇಡಿ ಅಂತ ಕಿಡಿಕಾರಿದ್ದಾರೆ. ನಮ್ಮ ವಾರ್ಡ್ನಲ್ಲೂ ವೈರಸ್ ಹರಡುತ್ತೆ ಅನ್ನೋ ಆತಂಕದಿಂದ ಜನ ಕಿಡಿಕಾರಿದ್ರು. ಲಾಕ್ಡೌನ್ ಅವಧಿಯಲ್ಲಿ ಬಡವರು ಕೆಲಸಕ್ಕೆ ಹೋಗದೇ ಇರೋದ್ರಿಂದ ಆಹಾರ ಇಲ್ಲದೆ ಪರದಾಟ ನಡೆಸಿದ್ದಾರೆ. ಬೆಂಗಳೂರಿನ ಕಾವಲ್ ಬೈರಸಂದ್ರದಲ್ಲಿ ದಿನಸಿ ಕಿಟ್ ವಿತರಣೆ ಮಾಡುವ ವೇಳೆ ಕಿಟ್ಗೆ ಜನ ಮುಗಿಬಿದ್ದಿದ್ರು. ಮಾಜಿ ಸಿಎಂ ಸಿದ್ದರಾಮಯ್ಯ, ಶಾಸಕ ಜಮೀರ್ ಅಹಮದ್, ಅಖಂಡ ಶ್ರೀನಿವಾಸ್ ಮೂರ್ತಿ ಕಿಟ್ ವಿತರಿಸುವಾಗ ಜನ ಸಾಮಾಜಿಕ ಅಂತರ ಇಲ್ಲದೆ ಜಮಾಯಿಸಿದ್ರು. ಸೆಪ್ಟೆಂಬರ್ ಮೊದಲ ವಾರದಿಂದ ಡಿಗ್ರಿ ಕಾಲೇಜು ಆರಂಭವಾಗಲಿದೆ ಅಂತ ಬೆಂಗಳೂರಿನಲ್ಲಿ ಡಿಸಿಎಂ ಡಾಕ್ಟರ್ ಅಶ್ವಥ್ ನಾರಾಯಣ್ ಹೇಳಿದ್ದಾರೆ. ಮೇ 31ರ ಒಳಗೆ ಆನ್ಲೈನ್ ಮೂಲಕ ಪಾಠ ಮುಗಿಸಬೇಕು ಅಂತ ಪದವಿ ಮತ್ತು ಇಂಜಿನಿಯರಿಂಗ್ ಕಾಲೇಜುಗಳಿಗೆ ಸೂಚಿಸಲಾಗಿದೆ. ಪರೀಕ್ಷಾ ಫಲಿತಾಂಶ ಸಂಬಂಧ ಅಗತ್ಯ ಕ್ರಮ ಕೈಗೊಳ್ಳುತ್ತೇವೆ ಅಂತ ಡಿಸಿಎಂ ಡಾಕ್ಟರ್ ಅಶ್ವಥ್ ನಾರಾಯಣ್ ತಿಳಿಸಿದರು.
ಕೊರೋನಾ ಸೋಂಕಿನಿಂದಾಗಿ ಹೊಂಗಸಂದ್ರದಲ್ಲಿ ಬಿಹಾರಿಗಳನ್ನ ಕ್ವಾರಂಟೈನ್ ಮಾಡಲಾಗಿದೆ. ಆದರೆ ಇಲ್ಲೂ ಇಷ್ಟು ದಿನ ಬಿರಿಯಾನಿ ಬೇಕು, ಬೀಡಾ ಬೇಕು ಅಂತ ಪುಂಡಾಟ ನಡೆಸಿದ್ದ ಕ್ವಾರಂಟೈನಿಗಳು ಈಗ ಬೀಡಿ ಸಿಗರೇಟು ಸಿಗದೆ ಪರದಾಟ ನಡೆಸಿದ್ದಾರೆ. ನಮ್ಮನ್ನ ಮನೆಗೆ ಕಳಿಸ್ಕೊಡಿ, ಇಲ್ಲಾಂದ್ರೆ ಸಿಗರೇಟು ತಂದು ಕೊಡಿ ಅಂತ ಪಟ್ಟು ಹಿಡಿದಿದ್ದು ಪದೇ ಪದೇ ಕ್ವಾರಂಟೈನ್ ರೂಮ್ನ ಹೊರ ಬರ್ತಿದ್ದಾರೆ. ತುತ್ತು ಅನ್ನಕ್ಕಾಗೂ ಕೂಡ ಕ್ವಾರಂಟೈನ್ನಲ್ಲಿರೋರ ಪರದಾಟ. ಲಾಕ್ಡೌನ್ ವೇಳೆಯೂ ಕೂಡ PSI ಸಸ್ಪೆಂಡ್ ಆಗಿದ್ದು ಯಾಕೆ? ಅಮ್ಮನಿಗೆ ಪಾಸಿಟಿವ್ ಬಂದ್ರೆ ಮಗಳಿಗೆ ಮಾತ್ರ ರಿಪೋರ್ಟ್ ನೆಗೆಟಿವ್ ಹೇಗೆ ಬಂತು? ವಲಸಿಗ ಕಾರ್ಮಿಕರು ಗಡಿಮಾರ್ಗ ಹಿಡಿದಿದ್ದು ಎಲ್ಲೇ? ಈ ಬಗ್ಗೆ ನೋಡೋಣ ರಾಜ್ಯದ ಕೊರೋನಾ ಎಕ್ಸ್ಪ್ರೆಸ್ನಲ್ಲಿ. ಕೊರೋನಾ ಸೋಂಕಿನ ಆತಂಕದಿಂದಾಗಿ ಕ್ವಾರಂಟೈನ್ ಮಾಡಿದ್ರು ಅವರಿಗೆ ಸೂಕ್ತ ವ್ಯವಸ್ಥೆ ಮಾಡಿಲ್ಲ. ಕಲಬುರಗಿ ಜಿಲ್ಲೆಯ ಕಾಳಗಿ ತಾಲೂಕಿನ ಕೋರಾವಾರ್ ಗ್ರಾಮದ ಬಳಿ ಇರೋ ಕ್ವಾರಂಟೈನ್ ಕೇಂದ್ರದಲ್ಲಿ ವಲಸೆ ಕಾರ್ಮಿಕರಿದ್ದು ಊಟಕ್ಕೆ ಪರದಾಟ ನಡೆಸಿದ್ದಾರೆ. ಮಹಾರಾಷ್ಟ್ರದಿಂದ ಬಂದಿರೋ ವಲಸೆ ಕಾರ್ಮಿಕರಿಗೆ ಕಳಪೆ ಆಹಾರ ನೀಡುತ್ತಿರುವುದಕ್ಕೆ ಕಾರ್ಮಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೋಲಾರ ಜಿಲ್ಲೆಯಲ್ಲಿ 5 ಕೊರೋನಾ ಸೋಂಕು ಪತ್ತೆಯಾಗುತ್ತಿದ್ದಂತೆ ಜಿಲ್ಲೆಯಲ್ಲಿ ನಡುಕ ಶುರುವಾಗಿದೆ. ಮುಳಬಾಗಿಲು ತಾಲೂಕಿನಲ್ಲಿ 5 ಕೊರೋನಾ ಕೇಸ್ ಪತ್ತೆಯಾಗಿದ್ದರಿಂದ ಆತಂಕಗೊಂಡ ಜನ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿದ್ದಾರೆ. ಕೇವಲ ಔಷಧಿ ಮತ್ತು ದಿನಸಿ ಅಂಗಡಿಗಳನ್ನು ಮಾತ್ರ ತೆರೆಯಲಾಗಿದೆ. ವೈರಸ್ ಹರಡುವ ಭೀತಿಯಿಂದ ಗ್ರಾಮಸ್ಥರು ತಾವೇ ಸ್ವಯಂ ನಿರ್ಬಂಧ ಹೇಳಿದ್ದಾರೆ. ಭೀಮಾ ತೀರದ ಚಡಚಣ ಪೊಲೀಸ್ ಸ್ಟೇಷನ್ ವಿವಾದಿತ PSI ಸಸ್ಪೆಂಡ್ ಆಗಿದ್ದಾರೆ. ಚಡಚಣ APMC ವರ್ತಕರು ವ್ಯಾಪಾರಸ್ಥರಿಂದ ಬಡವರಿಗೆ ಆಹಾರ ಹಂಚೋದಾಗಿ 50,000 ರೂಪಾಯಿಗಳನ್ನು ಬಲವಂತವಾಗಿ ವಸೂಲಿ ಮಾಡಿದ್ರು. ಆಹಾರ ಕಿಟ್ ಪಡೆದು ಪೊಲೀಸ್ ಇಲಾಖೆಯ ಘನತೆಗೆ ಪೆಟ್ಟು ಬಿದ್ದಂತಾಗಿದೆ. ಹೀಗಾಗಿ PSI ಮಹಾದೇವ ಯಲಿಗಾರ ಅವರನ್ನ ವಿಜಯಪುರ SP ಅನುಪಮಾ ಅಗ್ರವಾಲ್ ಅಮಾನತು ಮಾಡಿ ಆದೇಶ ಹೊರಡಿಸಿದ್ದಾರೆ. ದಾವಣಗೆರೆ ಜಿಲ್ಲೆಯಲ್ಲಿ ಕೊರೋನಾ ರಣಕೇಕೆ ಹಾಕ್ತಿದ್ದು ಜಿಲ್ಲೆಯಲ್ಲಿ ಸೀಲ್ ಡೌನ್ ಮುಂದುವರೆದಿದೆ. ಆದರೂ ದಾವಣಗೆರೆ ಪಾಲಿಕೆ ವ್ಯಾಪ್ತಿ ಮದ್ಯ ಮಾರಾಟಕ್ಕೆ ಅವಕಾಶ ನೀಡಿದೆ. ಮೇ 17ರವರೆಗೆ ಮಾರಾಟವಾಗದೆ ಉಳಿದಿರುವ ಮದ್ಯ ಮತ್ತು ಬಿಯರ್ ಮಾರಾಟಕ್ಕೆ ಅವಕಾಶ ನೀಡಿರುವುದಾಗಿ ಜಿಲ್ಲಾಧಿಕಾರಿ ಮಹಾಂತೇಶ ಬೀಳಗಿ ಹೇಳಿದ್ದಾರೆ. ಹಾಸನದಲ್ಲಿ ಇಂದು ಒಂದೇ ಕುಟುಂಬದ 4 ಕೊರೋನಾ ವೈರಸ್ ಪತ್ತೆಯಾಗಿದೆ. ಮೇ 12ರಂದು ಚನ್ನರಾಯಪಟ್ಟಣಕ್ಕೆ 4 ಬಂದಿದ್ರು. ಆದರೆ ಜಿಲ್ಲೆಯಲ್ಲಿ ಯಾರೊಬ್ಬರೂ ಓಡಾಡಿರಲಿಲ್ಲ. 2 ಮಕ್ಕಳು ಸೇರಿ 4 ಪಾಸಿಟಿವ್ ಬಂದಿರೋದ್ರಿಂದ ಇವರೊಟ್ಟಿಗೆ ಯಾರಾದರೂ ಪ್ರಾಥಮಿಕ ಸಂಪರ್ಕದಲ್ಲಿ ಇದ್ದಾರಾ ಎಂಬ ಬಗ್ಗೆ ಪರಿಶೀಲನೆ ನಡೆಸಲಾಗುತ್ತಿದೆ ಅಂತ ಹಾಸನ DC ಗಿರೀಶ್ ಹೇಳಿದ್ದಾರೆ. ಮಂಗಳೂರಿನಲ್ಲಿ ಕೊರೋನಾ ಆತಂಕ ದಿನೇ ದಿನೇ ಹೆಚ್ಚಾಗ್ತಾನೆ ಇದೆ. ಅದರಲ್ಲೂ 38 ವರ್ಷದ ಸೋಂಕಿತೆ ಫಸ್ಟ್ ನ್ಯೂರೋ ಆಸ್ಪತ್ರೆಯಲ್ಲಿದ್ದರು. ಆಕೆಗೆ 19 ವರ್ಷದ ಕೈಕಾಲು ಸ್ವಾಧೀನ ಇಲ್ಲದ ಮಗಳು ಕೂಡ ಇದ್ದು ವರದಿ ನೆಗೆಟಿವ್ ಬಂದಿದೆ. ತಾಯಿ ಮಗಳು ಒಂದೇ ಮನೆಯಲ್ಲಿದ್ದಾರೆ. ಮಗಳ ಕೈಕಾಲು ಸ್ವಾಧೀನ ಇಲ್ಲದೆ ಇರೋದ್ರಿಂದ ಸೋಂಕಿತೆ ಚಿಕಿತ್ಸೆಗೆ ಬರೋಕೆ ಆಗ್ತಿಲ್ಲ. ಬೆಂಗಳೂರಿನಿಂದ ಬಂದಿದ್ದ 7 ಜನರಿಗೆ ಕ್ವಾರಂಟೈನ್ ಮಾಡಲಾಗಿದೆ. ಪಾದರಾಯನಪುರ, JP ನಗರ ಸೇರಿದಂತೆ ವಿವಿಧೆಡೆಗಳಿಂದ ಕೋಲಾರ ಜಿಲ್ಲೆಯ ಬಂಗಾರಪೇಟೆ ತಾಲೂಕಿನ ಗುಲ್ಲಹಳ್ಳಿಗೆ ಬಂದಿದ್ದ ಜನರಿಗೆ ಕ್ವಾರಂಟೈನ್ ಮಾಡಲಾಗಿದೆ. ಎಳಸಂದ್ರ ಮುರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಇರಿಸಿದ್ದು ಮುನ್ನೆಚ್ಚರಿಕೆಯಾಗಿ ರಕ್ತ ಹಾಗೂ ಗಂಟಲು ಪರೀಕ್ಷೆ ನಡೆಸಲಾಗಿದೆ. ಲಾಕ್ಡೌನ್ ಸಡಿಲಿಕೆ ಆಗ್ತಿರೋ ಬೆನ್ನಲ್ಲೇ ವಿವಿಧ ರಾಜ್ಯಗಳಿಂದ ವಲಸೆ ಕಾರ್ಮಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಕರ್ನಾಟಕಕ್ಕೆ ಆಗಮಿಸುತ್ತಿದ್ದಾರೆ. ಬೆಳಗಾವಿ ಜಿಲ್ಲೆ ಗಡಿಮಾರ್ಗವಾಗಿ ವಲಸಿಗ ಕಾರ್ಮಿಕರು ಬರ್ತಿದ್ದಾರೆ. ಈವರೆಗೂ ಗೋವಾದಿಂದ 588 ವಾಹನಗಳಲ್ಲಿ 2473 ಕಾರ್ಮಿಕರು ಬಂದಿದ್ದು ಖಾನಾಪುರ ತಾಲೂಕಿನ ಕಣಕುಂಬಿ ಚೆಕ್ಪೋಸ್ಟ್ನಿಂದ ರವಾನೆ ಮಾಡಲಾಗಿದೆ. ಗದಗದಲ್ಲಿ 3 ಕೊರೋನಾ ಪಾಸಿಟಿವ್ ಪತ್ತೆಯಾಗಿದ್ದು ಇತರ ರೋಗಿಗಳಿಗೂ ಸಂಕಷ್ಟ ತಂದಿದೆ. ಕಂಟೈನ್ಮೆಂಟ್ ಪ್ರದೇಶದಲ್ಲಿ BP, ಶುಗರ್ ಸೇರಿದಂತೆ ಇತರೆ ಕಾಯಿಲೆಯಿಂದ ಬಳಲುವ ರೋಗಿಗಳು ಚಿಕಿತ್ಸೆಗಾಗಿ ಪರದಾಟ ನಡೆಸಿದ್ದಾರೆ. ಹಾಲು, ತರಕಾರಿ, ದಿನಸಿಗಾಗಿಯೂ ಸೀಲ್ಡೌನ್ ಪ್ರದೇಶದ ಜನ ಗೋಳಾಟ ನಡೆಸಿದ್ದಾರೆ. ಸ್ಥಳೀಯ ಆಡಳಿತ ಜನಪ್ರತಿನಿಧಿಗಳ ವಿರುದ್ಧ ಕಂಟೈನ್ಮೆಂಟ್ ಪ್ರದೇಶದ ಜನ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ.
ಜಸ್ಟ್ ಬೆಂಗಳೂರು ಪ್ರತಿದಿನ ರಾತ್ರಿ 10 ಗಂಟೆಗೆ TV9 ನಲ್ಲಿ ಮಾತ್ರ.